ಏನಾಯ್ತು? ಬನ್ನಿಪ್ಪ. ಅಣ್ಣ ಏನಾಯ್ತಣ್ಣ? ಯಾಕೆ ಕುಂತ್ಕೊಂಡ್ಬರ್ತಿದ್ಯಾ? ಕುತ್ಕೋ ಕುತ್ಕೋ ಕುತ್ಕೋ, ನಿಧಾನ ನಿಧಾನ. ಏನಾಯ್ತು? ಯಾಕೆ ಕುಂತ್ಕೊಂಡ್ಬರ್ತಿದ್ಯಾ? ಏನಾಯ್ತಪ್ಪ ಕಾಲಿಗೆ? ಏನು ಗಾಬರಿ ಆಗ್ಬೇಡ, ಕಾಲು ಹುಳುಕ್ಬಿಡ್ತು ಅಷ್ಟೇ. ಅಯ್ಯೋ, ಫ್ರ್ಯಾಕ್ಚರ್ ಏನಾದ್ರು ಆಯ್ತಪ್ಪ? ಕೃಷ್ಣ ಏನಾಯ್ತು? ಏ ಕೃಷ್ಣ, ನಾನು ನಿಂಗೆ ಎಷ್ಟು ಸಲ ಕಾಲ್ ಮಾಡಿದೆ, ನೀನು ಕಾಲೇ ಹೋಗ್ತಾ ಇಲ್ಲ. ಒಂದು ಫೋನ್ ಆದರೂ ಮಾಡಬಾರ್ದೇನೋ? ಅದು ಬರಬೇಕಾದ್ರೆ ಟೈರ್ ಪಂಚರ್ ಆಯಿತು, ಕೆಳಗೆ ಇಳಿದು ಹೊರಗೆ ಬಂದೆ. ಅಪ್ಪಂಗೆ ಹೇಳಿದೆ 5 ನಿಮಿಷ ಸ್ಟೆಪ್ನಿ ಚೇಂಜ್ ಮಾಡ್ತೀನಿ ಅಂತ. ಅವರೇ ಬೇಡ ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಂತ ನಡ್ಕೊಂಡು ಹೋಗ್ತಾಯಿದ್ರು. ಆ ದಿಬ್ಬದ ಮೇಲೆ ಕಾಲಾಕಿ ಕಾಲು ಹುಳುಕ್ಬಿಟ್ಟಿದೆ, ಟ್ವಿಸ್ಟ್ ಆಗಿದೆ. ಅವ್ರನ್ನ ನಡೆಯೋಕ್ಕಾಗ್ತಿರ್ಲಿಲ್ಲ, ಅಲ್ಲೇ ಕೂರಿಸ್ದೆ. ಅದಾದಮೇಲೆ ನಾನು ಆಟೋನೋ ಅಥವಾ ಬೇರೆ ಗಾಡಿನೋ ಟ್ರೈ ಮಾಡ್ತಾಯಿದ್ದೆ. ಅಪ್ಪನಿಗೆ ನೋವು ಸ್ವಲ್ಪ ಜಾಸ್ತಿ ಆಯಿತು. ಅವರು ವಿನಯ್ಗೆಲ್ಲ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಕನೆಕ್ಟ್ ಆಗಲಿಲ್ಲ. ಅದೇ ಟೈಮಿಗೆ ರಕ್ಕು ಬಂದಳು. ಸದ್ಯ ಆಟೋದಲ್ಲಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ. ಡಾಕ್ಟರ್ ನೋಡಿದ್ರು ಏನಾಗಿಲ್ಲ, ಜಸ್ಟ್ ಸ್ಟ್ರೈನ್ ಆಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಹಾಗಾದರೆ ಇವತ್ತು ಕೂಡ ರುಕ್ಕು ಆ ಕೃಷ್ಣನ ಜೊತೆನೇ ಇದ್ಲು ಅಂತ ಆಯಿತು. ಏನಿಲ್ಲಪ್ಪ, ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತಲ್ಲ. ಅಲ್ಲ ಅಣ್ಣ, ನಿನ್ನ ಕಾರಿಂದ ಯಾರು ಕೆಳಗಿಳಿಯೋದಕ್ಕೆ ಹೇಳಿದ್ದು? ಸರಿ, ಇಲ್ದೆ ಅಲ್ಲೇ ನಿಂತ್ಕೋಬಾರ್ದಾ? ಒಂದು 2 ನಿಮಿಷ ಕೃಷ್ಣ ಸ್ಟೆಪ್ನಿ ಚೇಂಜ್ ಮಾಡ್ತಿದ್ದ ತಾನೆ, ಅಷ್ಟರಲ್ಲಿ ನಿಂಗೇನು ಅರ್ಜೆಂಟು? ಏನಣ್ಣ ನೀನು? ವಿನಯ್ ಫೋನ್ ಮಾಡಿದ್ರೆ ವಿನಯ್ ಆದರೂ ಬರ್ತಾ ಇದ್ದ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನಗೆ ಇಷ್ಟು ಇಲ್ಲದೆ ಇರೋ ಕೆಲಸ ಯಾರು ಮಾಡಬೇಡಿ ಅಂತ. ಹಾಗಾಗಿ ನಾನು ನಡ್ಕೊಂಡು ಹೋದೆ ಯಶು. ಸ್ವಲ್ಪನೂ ತಡಿಯೋಕ್ಕಾಗೋದಿಲ್ವಾ? ಕಾರ್ ಒಳಗಡೆನೆ ಕೂತ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ರು ಆಗ್ತಿತ್ತಪ್ಪ. ಏನ್ ನೀನ್ ಚಿಕ್ಕ ಹುಡುಗನ ಅಣ್ಣ? ಇಳಿದ್ಬಿಟ್ಟು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಹಿಂಗೆ ಆಗೋದು. ಹಳ್ಳಕೊಳ್ಳ ನೋಡೋದು ಇಲ್ಲ ನೀನು ಫೋನಲ್ಲಿ ಮಾತಾಡ್ಬೇಕಾದ್ರೆ. ಆಯಿತು, ಕೂಗಾಡಬೇಡ, ಬಿಟ್ಬಿಡು. ನಾನು ಈ ವಿನಯ್ಗೆ ತುಂಬ ಫೋನ್ ಮಾಡಿದೆಪ್ಪ ನಿನಗೆ. ನಿಮ್ಮ ಫೋನ್ ಎತ್ತಿದ್ರೆ ನನಗೆ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಅಪ್ಪ ನಾನು ಝೂಮ್ ಕಾಲಲ್ಲಿದ್ದೆಪ್ಪ. ಸರಿ ಸರಿ, ನೀನೇನು ಮಾತಾಡ್ಬೇಡ, ಬಾ ಮೊದಲು ರೆಸ್ಟ್ ತಗೋ. ಬಾ ವಿನಯ್, ಬಾರ ಇಟ್ಕೊಳ. ಸರಿ ಇದ್ದೇನು? ಕೊಡ್ಬೇ ಏನಾಯ್ತು? ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಹೌದಪ್ಪ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಜಗತ್ತಿನ ಹೊಸ ಅದ್ಭುತ ಇದು. ಲವ್, ನಮ್ಮ ಕಡೆಯಿಂದ ಒಂದು ಲೈನ್ ಕೊಟ್ಟರೆ ಸಾಕು, ನಮ್ಮ ನಾನು ಒಂದು ಪ್ಯಾರಾಗ್ರಾಫ್ ಡೈಲಾಗೆ ಹೊಡಿತಾರಲ್ಲ. ಅಂಥದ್ರಲ್ಲಿ ಇವತ್ತು ಯಶು ನೋಡು ಕಪ್ ಚುಪ್ ಅಂತ ಮಾಡಿಸ್ಬಿಟ್ಲು. ನಮ್ಮಪ್ಪ ತುಟಿಕ್ ಪಿಟಿಕ್ ಕಲ್ಲಿಲ್ಲ, ಸುಮ್ ಕೂತಿದ್ರು. ಲೋ ಕೃಷ್ಣ, ಸುಮ್ಮನೆ ಇರು, ಕೇಳಿಸ್ಕೊಂಡು ಮತ್ತೆ ಶುರು ಮಾಡ್ಬೇಕಾ ಇವಾಗ? ಅಯ್ಯೋ ಹೋಗ, ಇದೆಲ್ಲ ನೆವರ್ ಎಂಡಿಂಗ್ ಲವ್ ಸ್ಟೋರಿ ಇದ್ದಂಗೆ ನಂದು ನಮ್ಮ ಅಪ್ಪಂದು. ನಮ್ಮ ಅಪ್ಪ ಬೈತಾ ಇರ್ತಾರೆ, ಬೈಸ್ಕೊತಾ ಇರ್ತಾರೆ. ಆದರೂ ನಾನು ಇಷ್ಟು ದಿನ ಬೇರೆಯವ್ರಿಗೆ ಬೈಯೋದು ರೇಗೋದು ನೋಡ್ತಿದ್ದೆ. ಇದೇ ಫಸ್ಟ್ ಟೈಮು ಈ ಅದ್ಭುತನ ನೋಡ್ತಾ ಇರೋದು. ಇನ್ನೂ ಈ ಕಣ್ಣಲ್ಲಿ ಅದೇನೇನು ನೋಡಬೇಕು. ಬಂದಾರ? ಲೋ ಎಲ್ಲಿ ಹೋಗ್ತಾ ಇದೆಯಾ? ಹೋಗ ಒಳಗೆ. ಏಯ್